ವಿದ್ಯಾರ್ಥಿಗಳೇ, ಅಂದಾಜು ಬೆಲೆ ಮಾಡುವಾಗ ಲಕ್ಷ ಕೊಟ್ಟು ಮಾಡ್ರಿ. ಈ ಕೆಳಗಿನ ಸಂಖ್ಯೆಗಳ 10ರ ಸ್ಥಾನಕ್ಕೆ ಅಂದಾಜು ಬೆಲೆಗಳ ಸಂಖ್ಯೆಗಳನ್ನು ಬರೆಯಿರಿ. ಅಂದಾಜು ಸಂಖ್ಯೆಗಳನ್ನು ಬರೀರಿ. ಎಲ್ಲಿದಿಂದ ನೀವು ಇದನ್ನು ಬರೀತೀರಿ ಅನ್ನೋದು ನೋಡಿಕೊಂಡು ಬರೀರಿ. ನಿಮಗೆ ಟೈಮ್ ಕೊಟ್ಟದ, ಬರೀರಿ. ಟೈಮ್ ಬರೀದಾಯ್ತಂದ್ರೆ ನೀವು ವಿಡಿಯೋ ಆನ್ ಮಾಡ್ರಿ, ನಾನು ನಿಮಗೆ ತಿಳಿಸ್ತೇನೆ. ನೋಡ್ರಿ, ಇಲ್ಲೇ ಎಲ್ಲರೂ ನೋಡ್ರಿ, ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈ 40 ಬರಿಬೇಕಾದ್ರೆ ಯಾವ ಅಂಕಿ ಇದ್ರೆ ಬರೀತೀರಿ ಅಲ್ಲಿದಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ನೋಡ್ರಿ, ಈ 40 ಬರಿಬೇಕಾದ್ರೆ ಯಾವ ಅಂಕಿ ನಿಮಗೆ ಇಲ್ಲಿ ಪ್ರಾರಂಭ ಆಗ್ತದ ಅದನ್ನು ಬರಿಬೇಕು. ಅವು ಎಷ್ಟು ತನಕ ನೀವು ಬರಿಬೇಕಾಗ್ತದ 40 ಅದನ್ನು ತಿಳ್ಕೊಂಡು ಮಾಡಬೇಕು. ಇವೆಲ್ಲ ಏನು ಅಪ್ ಟು ನಿಮ್ಗೆ ಇದು ಓಲ್ಡ್ ICICI ಅಭ್ಯಾಸ ಕನ್ನಡ ಮೀಡಿಯಮ್ದಾಗ ಮಾಡಿ ನಿಮಗೆ ತಿಳಿಸಿ ಹೇಳಿಕತ್ತನು. ಇದು ಹಾಡು ಬಾಯ್ಪಾಠ ಅಂತಂದು ನೀವು ಮುಂದೆ ಬೇಕಾದರಾಗದಾಗ ಹಾಡ್ಬೋದು. ಹಾಡು ಬಾಯ್ಪಾಠ ಆಗೋದು ಅಂದ್ರೆ ಏನು, ಗಣಿತ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ಲ್ಯಾಂಗ್ವೇಜ್ ಅರ್ಥ ತಾನೇ ಆಗ್ತದೆ ಇಂಗ್ಲೀಷ್ ಮೀಡಿಯಮ್ದಾಗ. ಅದನ್ನು ನೀವು ಸರಿಯಾಗಿ ಈ ಅಭ್ಯಾಸದ ಬಗ್ಗೆ ಕೇರ್ ತಗೋರಿ. ಆಮೇಲೆ ದಿನಾಲು ನೋಡ್ರಿ. ನೀವು ಯಾವುದೇ ಒಂದು ಚಾಪ್ಟರ್ ನಿಮಗೆಲ್ಲ ಏನಾಗ್ತದೆ ಇಂಡೆಕ್ಸ್ ವಿಡಿಯೋ ಅಂತ ತಿಳ್ಕೊಂಡು ಎಲ್ಲ ಚಾಪ್ಟರ್ ಮುಗಿದಿಂದ ನಿಮಗೆ ಬರ್ತಾವವು. ಅವು ಬಂದು ಅಂದ್ರೆ ನೀವು ಕಂಪ್ಯೂಟರ್ದೊಳಗೆ ಯಾವ ಚಾಪ್ಟರ್ ಬೇಕು ಅನ್ನೋದು ಸಹಿತ ನಿಮಗೆ ಕಂಪ್ಯೂಟರ್ದೊಳಗೆ ನಿಮಗೆಲ್ಲ ಕ್ಲಿಯರಾಗಿ ಅಕ್ಷರಗಳು ಕಾಣಿಸ್ತಾವೆ. ಅವತ್ತೊಂದು ನೀವು ಓಪನ್ ಮಾಡಿ ನೀವು ಅಭ್ಯಾಸ ಮನೆಯೊಳಗೆ ಮಾಡ್ಬೋದು. ಕೋಚಿಂಗ್ ಕ್ಲಾಸ್ಗೂ ಮಾಡ್ಬೋದು. ಅದು ಇದರ ಅಪೇಕ್ಷೆ ಏನದ ಅಂದ್ರೆ ಎಲ್ಲರೂ ಶಾಣ್ಯರಾಗಲಿ ವಿದ್ಯಾರ್ಥಿಗಳು. ಪೇರೆಂಟ್ಸ್ ಶಾಣ್ಯರು ಇರ್ತಾರೆ, ಅವ್ರಿಗೆ ಹೇಳಿ ಟೈಮ್ ಸಿಗೋದಿಲ್ಲ. ಯಾಕಂದ್ರೆ ಈಗೆಲ್ಲ ನೌಕರಿಗಳು ಭಾಳ ಕಠಿಣವ. ಅದಕ್ಕೆ ಸ್ವಂತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಜೋಶಿ ಸರ್ ವಿಡಿಯೋನು ಕಲಿಬೇಕು, ಕೋಚಿಂಗ್ ಕ್ಲಾಸ್ನಾಗೂ ಕಲಿಬೇಕು ಅನ್ನೋಂಥ ಭಾವನೆ ವಿದ್ಯಾರ್ಥಿಗಳು ಬೆಳೆಸ್ಕೋರಿ. ಸ್ವಲ್ಪ ಜಸ್ಟ್ ಪೇರೆಂಟ್ಸ್ ಮನೆಯಾಗಿದ್ದವರು ಮಾಡ್ಯಾರೋ ಇಲ್ಲೋ, ಆಮೇಲೆ ಶಿಕ್ಷಕರಂತೂ ಅವ್ರು ಮಾಡೇ ಮಾಡ್ತಿರ್ತಾರೆ. ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಮಾಡಿ ಅನ್ನಂದ್ರೆ ಶಿಕ್ಷಕರಿಗೆ ಭಾಳ ಸರಳಾಗಿಬಿಡ್ತದೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ. ಅದಕ್ಕೆ ನೀವೆಲ್ಲರೂ ಇದನ್ನು ಕಾಳಜಿಪೂರ್ವಕ ನೋಡಿ. ಈ ವಿಡಿಯೋಗಳ ಹೆಸರು ಬರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಕೋಚಿಂಗ್ ಕ್ಲಾಸದ ಹೆಸರು ಬರಬೇಕಾದ್ರೆ ವಿದ್ಯಾರ್ಥಿಗಳದ್ದು ಪ್ರಯತ್ನ ಬೇಕು, ಶಿಕ್ಷಕರದ್ದು ಬೇಕು, ಪೇರೆಂಟ್ಸದ್ದು ಬೇಕು. ನೋಡ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಆಗಿ ಬಡ ಈ ಅಭ್ಯಾಸ ಅಂತ ತಿಳ್ಕೊರಿ. ಇದು ಬೇಸಿಕ್ ಅಭ್ಯಾಸನ ಚೆಂದಾಗಿ ನೋಡ್ರಿ. 40 ಬರಿಬೇಕಾದ್ರೆ ನೀವು ಯಾವಾಗ ಬರಿತೀರಿ ಅನ್ನೋದು ಒಂದು ಉದಾಹರಣೆ ತೋರಿಸ್ತಾನ. 35 ಇತ್ತು ಅಂದ್ರೆ ನೀವೇನು ಮಾಡ್ತೀರಿ, 45 ಅಂತ ಬರೆದು ಬಿಡ್ತೀರಿ. ನೋಡಿ, ಈಗ 10ರ ಸ್ಥಾನದ ಇದು ಇಂಪಾರ್ಟೆಂಟ್. ಇದು 10ರ ಸ್ಥಾನದ ಅಂದ್ರೆ ಬಿಡಿ 10. ಈಗ ನೋಡಿ, ಬಿಡಿ 10 ಇಲ್ಲಿ 5 ಬಂದದಂದ್ರೆ ಇದು 3 ಇದ್ದದ್ದು 4 ಮಾಡ್ತೀರಿ. 36 ಇದ್ರೂ ಮಾಡ್ತೀರಿ. ಆಮೇಲೆ 37 ಇದ್ರೂ ಮಾಡ್ತೀರಿ, 40 ಮಾಡ್ತೀರಿ. 38 ಇದ್ರೂ ಏನು ಮಾಡ್ತೀರಿ, 40 ಮಾಡ್ತೀರಿ. 39 ಇದ್ರೂ ಏನು ಮಾಡ್ತೀರಿ, 40 ಮಾಡ್ತೀರಿ. 40 ಬರೀಲಿಕ್ಕೆ ಬರೋದಿಲ್ಲ, 40 ಆಗಿಬಿಟ್ಟದೆ ಇದು. ಈಗ 41 ಇದ್ರೂ 40 ಬರೀತೀರಿ. 42 ಇದ್ರೂ ಏನು ಮಾಡ್ತೀರಿ, 40 ಬರೀತೀರಿ. 43 ಇದ್ರೂ 40 ಬರೀತೀರಿ. 44 ಇದ್ರೆ ಏನು ಮಾಡ್ತೀರಿ, 40. 45 ಇದ್ರೆ ಏನು ಬರೀತೀರಿ, 50 ಬರೀತೀರಿ. ಇಲ್ಲಿ ಮುಗಿದು ನಿಮ್ಮ ಅಂಕಿಗಳು 5ಕ್ಕೆ ಚಾಲುವೆ 4ಕ್ಕೆ ಬಂದಾಗ್ತದೆ. ಉದಾಹರಣೆಯಾಗಿ ಇದೊಂದು 41 ಬರ್ತಾರೆ. 40 ಅಂದ್ರೆ 40 ಬರೆದು ಬಿಡ್ತಾರೆ. 10ರ ಸ್ಥಾನಕ್ಕೆ ಅಂದಾಜು ಬೆಲೆ 40 ಬರೀತಾರೆ. ನೋಡಿ, 5, 6, 7, 8, 9. ಆಮೇಲೆ ಇಲ್ಲೇ 40 ಮಾಡೋದು. ನೋಡಿ, 40 0 1 2 3 4 ಸ್ಟಾರ್ಟ್ 5 6 7 8 9 0 1 0 1 2 3 4 ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಈಸಿ ಆಗ್ತದೆ. 2 ಹಂತ ಇರ್ತಾವೆ. ಒಂದು ಇಲ್ಲಿವರೆಗೆ 40 ಆಗ್ತದೆ, ಇಲ್ಲಿವರೆಗೇನು 40 ಆಗ್ತದೆ. ನೋಡಿ, 44ರ ತನಕ ನಿಮಗೆ 40 ಬರೋದು. ಈಗ ನೋಡಿ, 120 ಅದು 10ರ ಸ್ಥಾನಕ್ಕೆ ಮಾಡ್ಬೇಕಾದ್ರೆ ಎಷ್ಟು ಬರೀತೀರಿ ನೋಡಿ. ನಿಮಗೆ ಟೈಮ್ ಕೊಟ್ಟದ ಮಾಡಿ. ಅದನ್ನು ಎಷ್ಟಕ್ಕೆ ಬರೀತೀರಿ ಶುರುವಾತಿಗೆದಿಂದ? 120 ಬರಬೇಕಾದ್ರೆ ಶುರುವಾತಿಗೆದಿಂದ ಎಷ್ಟರಿಂದ ಬರೀತೀರಿ? ಟೈಮ್ ಕೊಟ್ಟದ ಮಾಡ್ರಿ, ಚಂದಾಗಿ ಮಾಡ್ರಿ. ನೋಡ್ರಿ, ಈಗ ನಾ ತಿಳಿಸ್ತಾನ. 115 114 ಇದ್ರೆ ಬರೆಯಂಗಿಲ್ಲ, 110 ಬರೀತೀರಿ. 115ರಿಂದ ಚಾಲು ಮಾಡ್ತಾರೆ.
ಆಮೇಲೆ 116, 117, 118, 119. ಇದು ಒಂದು ಸ್ಟೆಪ್. ಆಮೇಲೆ 120, 120 ಇದಕ್ಕಿದ್ದಂಗೆ ಮಾಡಿಬಿಡಿ. 121, 122, 123, 124. ಇಲ್ಲಿ ತನಕ ಇದರ ಅಂದಾಜು ಬೆಲೆ ಎಷ್ಟು? 120. ನೋಡ್ರಿ, 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ. ಬಿಡಿ 10, ಬಿಡಿ 10, 120, ಬಿಡಿ 10, 120. ನೋಡ್ರಿ, ಆಮೇಲೆ ಇಲ್ಲಿ ನೋಡ್ರಿ, 0 ಅದ 120, ಇಲ್ಲಿ 1 ಅದ 120, 2 ಅದ 120, 3 ಅದ 120. 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಇದು. 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಆಗುವಂತ ಸಂಖ್ಯೆಗಳು ಯಾವುವು? ಆಮೇಲೆ 990ಕ್ಕೆ ನೀವು ಏನಿದ್ರೆ ಬರೀತೀರಿ ಅದನ್ನು ತಿಳ್ಕೊಬೇಕು. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ, ಟೈಮ್ ಕೊಟ್ಟದ ಮಾಡಿ, ಸರಿಯೇ ಮಾಡಿ. ನೀವು ಭಾಳ ಚಂದವ, ಅವು ನಾಳೆ ಭಾಳ ಮನ್ಸಿಗೆ ಒಂದದಿದ್ದು. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? 10ರ ಸ್ಥಾನಕ್ಕೆ ಬಿಡಿ 10 ನೋಡ್ರಿ, 985 ಬರೀರಿ. ನೋಡ್ರಿ, ಈಗ ಏನಾಯ್ತು? 9 ಆತಲ್ಲ ಅಂಕಿ. ಇದು 5 ಇದ್ದದ್ದು ಇಲ್ಲಿ 1 ಅಂಕಿ ಹೆಚ್ಚು ಮಾಡಿದರೆ 99 ಆತು. ಮುಂದೆ 0 ಮಾಡಿದ್ರಿ. ನೋಡ್ರಿ, 986, 987, 988, 989, 1 ಹಂತ ಮುಗೀತು. ಆಮೇಲೆ 9, 990, 991, 992, 993, 994 ಮುಗೀತು. ಇವೆಲ್ಲ ಸ್ಟೆಪ್ಗಳು ಗೊತ್ತಿರ್ಬೇಕು. ಆಮೇಲೆ ನೀವು ಇನ್ನೊಂದು ಹಿಂಗೆ ಬರೀಬೋದು, 115ರಿಂದ 124 ಮುಂದಿನ ಶಾರ್ಟ್ ಅದಾಗ ಬರೀದು. ಇಲ್ಲಿ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಮುಕ್ತಾಯ ಆಗ್ತದೆ. ಇದರ ನಡಬರ್ಕಿನ ಅಂಕೆಗಳು ಯಾವ ಅಂದ್ರೆ 115ರಿಂದ 124 ಅಂತೂ ಬರೀಬಹುದು ಮುಂದೆ. ಈಗ ಇದನ್ನ 1800 ಆಗಬೇಕಾದ್ರೆ ಯಾವ ಅಂಕಿ ಇದ್ರೆ ಯಾವ್ದು? ಬಿಡಿ 10ರ ಸ್ಥಾನ ಹೇಳ ನಾವು. 100 ಸ್ಥಾನ ಅಂದ್ರೆ ಮತ್ತೆ ಅಂಕಿಗಳು ಬೇರೆ ಬರ್ತಾವ, ಹುಷಾರಿರ್ರಿ. ಈಗ 10ರ ಸ್ಥಾನ ಅಂದ್ರೆ ಬಿಡಿ 10, 10ರ ಸ್ಥಾನದಾಗ ಇಲ್ಲಿ ಮೊದಲಿನ ಅಂಕಿ ಏನು ಬರೀತೀರಿ? ನೀವು ಟೈಮ್ ಕೊಟ್ಟದ ನೀವು ವಿಚಾರ ಮಾಡಿ ಬರೀರಿ, ನಾನು ನಿಮಗೆ ತಿಳಿಸ್ತಾನ. ಇಲ್ಲಿ 85 ಅಂದ್ರೆ ನೀವು ಅರ್ಥ ಮಾಡ್ಕೊಂಡೇ ಬಿಡ್ಬೇಕು ನೀವು. ಇದು ನೋಡಿ, ಇಲ್ಲಿ 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 5 ಬರೀಬೇಕು. ಫಸ್ಟ್ 5 ಬರೀಬೇಕು. ಏನು ಬರದ್ರ ಇಲ್ಲಿ ಬರ್ತದ. 1800 ಬರಬೇಕಾದ್ರೆ ಏನು ಬರದ್ರ ಬರ್ತದ? 1 ಅಂಕಿ ಕಡಿಮೆ ಮಾಡ್ರಿ. ನೋಡ್ರಿ, ಇಲ್ಲಿ 1 ಅಂಕಿ ಕಡಿಮೆ ಮಾಡ್ರಿ. 99 ಇದ್ದದ್ದು 98 ಮಾಡ್ಯಾರಿ. ನೋಡ್ರಿ, 12 ಇದ್ದದ್ದು 11 ಮಾಡ್ಯಾರಿ. 4 ಇದ್ದದ್ದು 3 ಮಾಡ್ಯಾರಿ. ಸ್ವಲ್ಪ ತಲೆ ಖರ್ಚು ಮಾಡಬೇಕು. ಹೇಳಂತ ಟ್ರಿಕ್ಸ್ಗಳನ್ನು ನೋಡ್ರಿ ನೀವು, ಹೆಂಗೆ ಹಚ್ಕೋಬೇಕು, ಹೆಂಗೆ ಮಾಡಬೇಕು, ಥಿಯರಿನೂ ಗುರ್ತಿರ್ಬೇಕು, ಕ್ಲೀವ್ ಅಂತಾರೆ ಇವು. ಈಗ ನೋಡ್ರಿ, ಈಗ ನಾ ಉದಾಹರಣೆ ಕೊಟ್ಟಿಂದ ನೀವು ಇದನ್ನು ಮುಂದಿನ ಲೆಕ್ಕ ಮಾಡ್ತೀರಿ. 4 ಇದ್ದದ್ದು 3 ಆಯ್ತು, ಮುಂದೆ 5 ಇಡ್ರಿ. 12 ಇದ್ದದ್ದು 1 ಅಂಕಿ ಕಡಿಮೆ ಆಯ್ತು, 11 ಇಟ್ರಿ, 5 ಇಡ್ರಿ. ಇಲ್ಲಿ 99 ಇದ್ದದ್ದು 1 ಅಂಕಿ ಕಡಿಮೆ ಮಾಡ್ರಿ, 98 ಆಯ್ತು, 5 ಇಡ್ರಿ. ಇಲ್ಲಿ 1 ಅಂಕಿ ಕಡಿಮೆ ಮಾಡಿ ನೋಡ್ರಿ, ಯಾಕೆ ಬರೋದಿಲ್ಲ? ಬಂದೇ ಬರ್ತಾವ. ಆದ್ರೆ ಏನು ಆಗತ್ತದ ಅನ್ನೋದು ಅರ್ಥ ಮಾಡ್ಕೋಬೇಕು. 1 ಅಂಕಿ ಕಡಿಮೆ ಮಾಡ್ರಿ ಅಂದಾಗ ನಿಮಗೆ ತಿಳಿದು ಬಿಡುತ್ತದೆ ಏನು ಮಾಡ್ಬೇಕು ಅನ್ನೋದು. ಅರ್ಥ ಆಗ್ಯದಲ್ಲ? ಬರ್ರಿ, ನಿಮಗೆಲ್ಲ ಕೊಟ್ಟು ನೋಡಿ, ಸರಿಯಾಗಿ ಮಾಡಿದ್ರೆ ನಿಮ್ಗೆ ಗುರ್ತಾಗ್ಬಿಡ್ತದೆ. ನೋಡಿ, 1 ಅಂಕಿ ಕಡಿಮೆ ಮಾಡಂದ್ರೆ ಮಾಡಿದ್ರೆ 1795. ನೋಡ್ರಿ, ಇಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ಬೇಕು. ಮಾಡಿ ನೋಡ್ಬೇಕು ನೀವು ಮೊದಲಿನ ಅಂಕಿ. ಸುಮ್ಮಿಡುವುದಲ್ಲ, ಅದು 1800 ಆಗ್ತದೋ ಇಲ್ಲೋ. ಒಂದು ಸಲ ನಿಮಗೆ 1800 ಆದ್ರೆ ಕ್ರಮಬದ್ಧವಾದ ಅಂಕಿ ಬರ್ಕೋತ ಹೋಗ್ಬಿಡ್ರಿ. ಮುಂದೆ ನೀವು ಯಾವ ಗಣಿತನ್ನ ಹೆಂಗೆ ಬರಿಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದು ಮೊದಲು ಬರಬೇಕು. ಈಗ ನಾ ಇದನ್ನು ಸುಮ್ಮಿಡುವುದಲ್ಲ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇದನ್ನು ನೀವು 5 ಅದ ಅಂದ್ರೆ ಇದು 9 ಆತ. ನೀವು ಬರ್ದದ್ದು ಕರೆಕ್ಟ್ ಅದ ಅಂತ ಅರ್ಥ. ಈಗ ನೋಡ್ರಿ, 5 ಅದ, ಇಲ್ಲಿ 2 ಆಗ್ಬೇಕದ, ಆಗ್ಯದ. ನೀವು ಬರ್ದದ್ದು ಕರೆಕ್ಟ್ ಅದ. ಬರ್ದದ್ದು ಕರೆಕ್ಟ್ ಅದನ್ನೆಲ್ಲ ನಂಬರ್ ಮೊದಲಿನ ಅಂಕಿಗೆ ಗುರ್ತಾಗ್ಬಿಡ್ತದೆ ನಿಮಗೆ. ಇದು ವಿಶೇಷ ಅಭ್ಯಾಸ. ನಾನು 30 ವರ್ಷದ ಅನುಭವದೊಳಗೆ ಈ ಕೆಲವೊಂದು ಗಣಿತಗಳನ್ನ ನಾವು ಶಿಕ್ಷಕರೇ ಭಾಳ ಸ್ಟಡಿ ಮಾಡ್ಬೇಕು. ಈಗ 5 ವರ್ಷ ಆಯ್ತು ನಮ್ಮ ಕೋಚಿಂಗ್ ಕ್ಲಾಸ್ ಬಂದ. ದಿನಾಲೂ ಅಭ್ಯಾಸ ಮಾಡ್ತಾನೆ.
ಕಂಟಿನ್ಯೂ ಅಭ್ಯಾಸ ಮಾಡತ್ತನ್ನ. ಆ ಕೋಚಿಂಗ್ ಕೊಡೋಕ್ಕಿಂತಲೂ ಈಗ ನನಗೆ ಹೆಚ್ಚು ಅಭ್ಯಾಸ, ಎಲ್ಲ ವಿಷಯಗಳನ್ನು ಅಭ್ಯಾಸ ಮಾಡೋದರಿಂದ ಸ್ವಲ್ಪ ಹೇಳಲು ತಪ್ಪಾಗ್ಬೋದು. ನೀವು ನಮ್ಗಿಂತಲೂ ಸೆನಿಯರ್ ಇರ್ತಾರೆ, ಪೇರೆಂಟ್ಸ್ ಭಾಳ ಕಲ್ತವ್ರು ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊರಿ. ಇಷ್ಟರೇ ನಾವು ಪ್ರಯತ್ನ ಮಾಡಿ ನಿಮಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡೋಂಥ ಗುರಿ ಇಟ್ಕೊಂಡಿದ್ದೀವಿ. ನಿಮ್ಮ ಕಾಳಜಿ, ನಿಮ್ಮ ಸಹಕಾರ ಇರಬೇಕು. ತಪ್ಪಿದ್ದು ಅಲ್ಲೇ ಮಕ್ಕಳಿಗೆ ತಿದ್ದು ಹೇಳ್ರಿ, ಏನೋ ಒಂದು ಅಕಸ್ಮಾತ್ ನಮ್ಮನ್ನು ತಪ್ಪಾಗಬಾರ್ದು ಅಂತ ಏನಲ್ಲ, ಕ್ಷಮೆ ಇರಲಿ. ಈಗ ನೋಡಿ 1795 ಅದ. ಈ 1795 1800 ಆಗ್ತದಲ್ಲ, ಒಂದು ಸಲ ಅದು 1800 ಆಗಿಬಿಡ್ತದೆ. ಮುಂದಿನ ಕ್ರಮಬದ್ಧವಾಗಿ 4 ಬರೋ ತನಕ ಬರ್ಕೋತವ್ರಿ, ಏನೂ ಅಬ್ಜೆಕ್ಷನ್. ಓಕೆ, ಮಾಡಿ ನೋಡೋಣ. ದೊಡ್ಡ ಅಂಕಿ ಕೊಟ್ಟು ನಮ್ಮದು 5 186 ಮುಂದಿನ 0 ಆಯ್ತು. 1796 1797 1798 1798 1799 ಇಲ್ಲಿ ಒಂದು ಹಂತ ಮುಗೀತು. ಇಲ್ಲಿ ತನಕ 1800 ಬರ್ತದೆ. ಆಮೇಲೆ ನೋಡ್ರಿ 1800 ತುಂಬ ಇರ್ಲಿ ಅಂತ ಹಾಕಿನಿ. ಇದನ್ನು ಏನು ಹಾಕಿದ್ರು ಬರ್ತಾ ಬಿಟ್ಟರು ಬರ್ತಾ. ಯಾಕೆ 1800 ಇಲ್ಲದ 1801 1802 1803 1804 ಮುಗೀತು. ಇದು ಇಲ್ಲಿ ಅದ, ಆದರೂ ನಿಮ್ಗೆ ಗುರ್ತಿರ್ಲಿ ಅಂತ ಹಾಕಿರ್ತೀನಿ. ಇಲ್ಲಿ ಹೋಗ್ಬೇಕಂತ ಇರ್ತದ, ಇಲ್ಲಿ ಅದ. ಇದು ಸುಮ್ಮನೆ ನಿಮ್ಗೆ ಗುರ್ತಿರ್ಲಿ ಅಂತ ಹಾಕಿನ. ಯಾಕೆ ಹಾಕಿದ? 0 1 2 3 4 ನಿಮ್ಗೆ ಗುರ್ತಲ್ಲ ಅಂತ ಹಾಕ್ಯಾನ. ಈ ಅಂಕಿ ತೆಗೆದ್ರೂ ಬರ್ತದ, ಹಾಕಿದ್ರು ಬರ್ತದೆ. ಈಗ ನಿಮಗೆ ಇದು ಅರ್ಥ ಆಗ್ಯದ ಅಂತ ತಿಳ್ಕೊಂಡು, ಈ ಕೆಳಗಿನವುಗಳಿಗೆ 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಕಂಡು ಹಿಡಿಯರಿ ಮಾಡ್ರಿ. ಫುಲ್ ನಿಮಗೆ ಟೈಮ್ ಕೊಟ್ಟಲ್ಲ. 100 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿದಾಗ ಅವು ಸ್ವಲ್ಪ ಮಾದರಿ ಕೊಡ್ತಾನಂತ. ಅವಕ್ಕೊಂದೆಷ್ಟು ಇನ್ನು ಬಿಟ್ಟಿವಿನ ಅಂಕಿ ಬರೀದಿರ್ತದೆ. ನೀವು ಚಂದಂಗೆ ನೋಡ್ರಿ, ಮಾಡ್ರಿ. 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. ಟೈಮ್ ಕೊಟ್ಟದ, ಮಾಡಿ. ಓಕೆ, ನೋಡ್ರಿ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಟೈಮ್ ಆಗ್ಯದ. ಈಗ ಬಿಡಿ 10 100. ಈ 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಾಗ ಮುಂದಿನ ಅಂಕಿ ಏನಾಗ್ಯದ? 5ಕ್ಕಿಂತಲೂ ಚಿಕ್ಕದಾಗ್ಯದ. ಅವಾಗ ಏನಾಗ್ತಿದ್ರ ಬೆಲೆ? 100 ಆಯ್ತು. ನೋಡ್ರಿ, ನಾ ಮಾಡಿದ್ನು 100 ಆಯ್ತು. ಯಾಕೆ ಇದಕ್ಕಿದ್ದಂಗೆ ಇಡ್ಬೇಕು? ಯಾಕೆ? ಬಿಡಿ 10 100. ಇಲ್ಲಿ 1ಕ್ಕೆ ನೀವು ಅಂದಾಜು ಬೆಲೆ ಮಾಡ್ಬೇಕಾಗ್ಯದ. ಇಲ್ಲಿ ಬಿಡಿ 10 100 1ಕ್ಕೆ ಅಂದಾಜು ಮಾಡುವಾಗ ಮುಂದಿನ ಸಂಖ್ಯೆ 5ಕ್ಕಿಂತಲೂ ಚಿಕ್ಕದಾಗಿದ್ದರೆ ಅಥವಾ 4ಕ್ಕಿಂತಲೂ ದೊಡ್ಡದಾಗಿದ್ದರೆ. 5ಕ್ಕಿಂತಲೂ ಚಿಕ್ಕದಾಗಿದೆ ಅಂದ್ರೆ ಇದ್ದಂಕಿನೇ 1 ಇದಕ್ಕಿದ್ದಂಗಿಟ್ಟು ಮುಂದಿನ 2 ಸ್ಥಾನಗಳನ್ನ 0 ಕೊಡಬೇಕು. 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ನೋಡ್ರಿ. ಬಿಡಿ 10 100 ಮುಂದಿನ ಸಂಖ್ಯೆ 5ಕ್ಕಿಂತಲೂ ಚಿಕ್ಕದಾಗಿದೆ. ಈಗ ನೀವು ಇದನ್ನ 100 ಅಂದ್ರೆ ಇದು ಸ್ಥಾನ ಅದಿರಿ. ಬಿಡಿ 10 100 ಇದರ ಮುಂದಿನ ಅಂಕಿ ಏನಾಗಿದೆ? 5ಕ್ಕಿಂತಲೂ ಚಿಕ್ಕದಾಗಿದೆ. 4ರ ಜಾಗದಾಗ 0 ಕೊಡ್ರಿ, 9ರ ಜಾಗದಾಗ 0 ಕೊಡ್ರಿ. ಮುಂದಿನ ಲೆಕ್ಕ ಮಾಡ್ರಿ. ಉದಾಹರಣೆ ಕೊಟ್ಟು ನೋಡಿ. ಅಷ್ಟು ಮಾಡಿಬಿಡ್ರಿ. ನಿಮಗೆ ಎಷ್ಟರೊಳಗೆ ನಿಮಗೆ ಪರ್ಫೆಕ್ಟ್ 10th ತನಕ ನಿಮಗೆ ಅಂದಾಜು ಬೆಲೆ ಮಾಡೋದು ಬರ್ತದೆ. ಮುಂದೆ ದಶಮಾಂಶ ಅಂದಾಜು ಬೆಲೆ ಮಾಡೋದು ಹೆಂಗೆ ಅನ್ನೋದು ತಿಳಿಸ್ಕೊನು. ಈ ಗುಣಾಕಾರ ಭಾಗಾಕಾರ ಎಲ್ಲ ನಿಮಗೆ ಆಲ್ರೆಡಿ ಸೀರಿಯಲ್ದಾಗ ಹಾಕ್ಯದ, ನೋಡ್ಕೋರಿ. ಓಕೆ, 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡೋ ಟೈಮಿಂಗ್ ಮುಗೀತು. ವಿಡಿಯೋ ದೊಡ್ಡದಾಗ್ತದೆ. ಟೈಮ್ ಮ್ಯೂಟ್ ತೆಗೀರಿ. ಬಿಡಿ 10 100 ಈ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ನೀವು ಈ ಅಂಕಿಯನ್ನು ಚೆಕ್ ಮಾಡಬೇಕು. 5ಕ್ಕಿಂತಲೂ ಚಿಕ್ಕದದ ಅಂದ್ರೆ ನೀವು 1ರ ಮುಂದೆ 1 2 3 0 ಕೊಟ್ಬಿಡ್ರಿ. ನೋಡ್ರಿ, ಇದು 1 ಇಟ್ಟು ಬಿಡ್ರಿ. ಉಳಿಕಿದ್ದೆಲ್ಲ ಬಿಡಿ 10 100 10 ಇತ್ತು, ಮುಂದಿನ 2 ಸ್ಥಾನ 0 ಮಾಡಿಬಿಡ್ರಿ. ಬಿಡಿ 10 100 ನೋಡ್ರಿ ಹೆಂಗದ. ಮುಂದಿನ ಅಂಕಿ ಏನಾಗಿಬಿಟ್ಟದ? 5ಕ್ಕಿಂತಲೂ ಚಿಕ್ಕದಾಗ್ಯದ. 109 ಮಾಡ್ರಿ. ಅದನ್ನು ಎದ್ದದ್ದು ಮಾಡಿ ಮುಂದಿನ 2 ಅಂಕಿಗಳನ್ನು 0 ಮಾಡಿಬಿಡಬೇಕು. ನೋಡ್ರಿ, ಯಾವುದಂಕಿ? ಬಿಡಿ 10 100 100 ಸ್ಥಾನಕ್ಕೆ ಇಡ್ರಿ. ಮುಂದಿನ ಅಂಕಿ ಏನಾಗಿಬಿಟ್ಟದ? 5ಕ್ಕಿಂತಲೂ ಚಿಕ್ಕದಾಗ್ಯದ. ಇದು 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂದ್ರೆ 109 ಇದಕ್ಕಿದ್ದಂಗೆ ಇಡ್ರಿ. ಮುಂದಿನ 2 0ಗಳನ್ನು ಮಾಡ್ರಿ.
ಬಿಡಿ 10 100 ನೋಡ್ರಿ. ಈ 100ಕ್ಕೆ ಮುಂದಿನ ಅಂಕಿ ಏನಾಗಿಬಿಟ್ಟದ, 5ಕ್ಕಿಂತಲೂ ಚಿಕ್ಕದಾಗಿದ್ರೆ 143 ಇದಕ್ಕಿದ್ದಂಗೆ ಇಡ್ರಿ. ಇಟ್ಟ 2 ಸ್ಥಾನಾಂಕಿಗಳು ಏನವಲ್ಲ ಇವು, ಇದನ್ನು 0 ಮಾಡಿಬಿಡ್ರಿ. ನೋಡ್ರಿ, ಬಿಡಿ 10 100 185 ಇದ್ದದನ್ನ ನಾವು ಏನ್ ಮಾಡಬೇಕು, 5ಕ್ಕಿಂತಲೂ ದೊಡ್ಡದಾಗ್ಯಾವ, 4ಕ್ಕಿಂತಲೂ ದೊಡ್ಡದಾತ. 4ಕ್ಕಿಂತಲೂ ದೊಡ್ಡದಾಗಿದ್ರೆ 5 ಕೌಂಟ್ ಆತ. 4ಕ್ಕಿಂತಲೂ ದೊಡ್ಡದಾಗಿದ್ರೆ 185 ನೀವು 1 ಕೂಡಿಸ್ರಿ, 186 ಆತು. ಆ ಮುಂದಿನ ಸ್ಥಾನಾಂಕಿಗಳನ್ನು ನೀವು 0 ಮಾಡಿಬಿಡ್ರಿ. ನೋಡ್ರಿ, ಬಿಡಿ 10 100 ಈಗ 9 ಅದ. ಮುಂದಿನ ಅಂಕಿ ಏನಾಗ್ಯದ, 4ಕ್ಕಿಂತಲೂ ದೊಡ್ಡದಾತ. 5ಕ್ಕಿಂತಲೂ ದೊಡ್ಡದಲ್ಲಿಗೆ ಬರೋದಲ್ಲ, 4ಕ್ಕಿಂತಲೂ ದೊಡ್ಡದು ಅಂದ್ರೆ 5 ಕೌಂಟ್ ಆಗ್ಬೇಕು ನಮಗೆ. 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ ಇವು 2 ಸ್ಥಾನ ನೆನ್ಪಿಟ್ಕೊರಿ. 9ರಾಗ 1 ಕೂಡಿಸಿದ್ರೆ ಎಷ್ಟಾತು, 10 ಆತು. ಈ 9 1 ಜಾಗದಾಗ 2 0 ಇಡ್ರಿ. ನೋಡ್ರಿ, ಬಿಡಿ 10 100 ಈಗ ನೋಡ್ರಿ, ಇದ್ರ ಮುಂದಿನ ಅಂಕಿ ಏನಾಗ್ಯದ, 5ಕ್ಕಿಂತಲೂ ಚಿಕ್ಕದಾಗ್ಯದ. 60 ಇದಕ್ಕಿದ್ದಂಗೆ ಇಡ್ರಿ. ಯಾಕಂದ್ರೆ ಈ ಮೂಲ ಅಂಕಿ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. 60 ಇದಕ್ಕಿದ್ದಂಗೆ ಇಡ್ರಿ, ಮುಂದಿನ 2 0 ಇಟ್ಟು ಬಿಡ್ರಿ. ಓಕೆ, ಬಿಡಿ 10 100 86 ಇಡ್ಬೇಕು. 87 ಇದು ನೋಡ್ರಿ, 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂದಾಗ 86 ಇಡ್ರಿ. ಮುಂದಿನ ಅಂಕಿಗಳನ್ನ ನೀವೇನ್ ಮಾಡಿಬಿಡ್ಬೇಕು, 2 0 ಕೊಟ್ಬಿಡ್ರಿ. ಈ ಕೆಳಗಿನವುಗಳಿಗೆ 100ರ ಅಂದಾಜು ಬೆಲೆಗಳನ್ನು ಕಂಡು ಹಿಡಿಯರಿ. 900 ಬರಿಬೇಕಾದ್ರೆ ಎಲ್ಲಿದಿಂದ ಸ್ಟಾರ್ಟ್ ಆಗ್ತದ ಅದನ್ನು ಬರಿಬೇಕು. ಈಗ ನೀವು ನೋಡ್ರಿ, ನೀವು ಪ್ರಯತ್ನ ಮಾಡಿ ನೋಡ್ರಿ. ಅಂದಾಜು ಬೆಲೆಗಳನ್ನು ಕಂಡು ಹಿಡಿಯರಿ. 900 ಅದ. ಆ 900 ನಾವು ಹೆಂಗ್ ಬರಿಬೇಕು ಅದನ್ನು ನೀವು ಕಂಡುಹಿಡಿಯರಿ. ಟೈಮ್ ಕೊಡ್ತದ, ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಟೈಮ್ ಕೊಡ್ತದ. ನೀವು ಎಲ್ಲಿಂದ ಬರೀತೀರಿ ನೀವು ಅದನ್ನು ತಿಳ್ಕೊರಿ. ನೀವು ನಡಬರ್ಕಿನ ಅಂಕಿ ಬಿಡಬೇಡ್ರಿ. ಸ್ಟಾರ್ಟ್ ಎಂಡ್ 2 ಕಡೆ ಮಾಡಿ. ನೋಡ್ರಿ 100ರ ಸ್ಥಾನಕ್ಕೆ ಬಿಡಿ 10 100ರ ಸ್ಥಾನಕ್ಕೆ. ಈ 100ರ ಸ್ಥಾನ ಆಗ್ಬೇಕಾದ್ರೆ ಇಲ್ಲಿ ಪ್ರಾರಂಭದಾಗ ಯಾವ ಅಂಕಿ ಇದ್ರ ಆಗ್ತದೆ ನೀವು ನೋಡ್ರಿ. 885 ನೋಡ್ರಿ. 900 ಆಗ್ತದನು, ಆಗ್ತದಿಲ್ಲ ನೋಡ್ರಿ. 95 ಆಗ್ತದೋ ಏನು 8 ಬಿಡಿ 10. ಯಾಕಂದ್ರೆ 100ರ ಸ್ಥಾನದ ಇದು. ಬಿಡಿ 10 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ಬೇಕಾಗ್ಯದ. ಅಂದ್ರೆ ಬಿಡಿ 10 100 ಅಂದ್ರೆ 100 ಅಂದ್ರೆ ಇದು 5ಕ್ಕಿಂತ 8 ಅದು ಏನಾಗ್ಬಿಡ್ತು, 9 ಆತು. ಮುಂದೆ 2 0 ಕೊಟ್ಬಿಟ್ರಿ. ನೋಡ್ರಿ, 885. ಒಂದ್ ಅಂಕಿ ಬರೆಯ ಹುಷಾರ್ಲೆ ಬರೀರಿ. ಒಂದ್ ಅಂಕಿ ಬರೆಯೊಳಗೆ ನೀವು ಭಾಳ ಹುಷಾರ್ಲೆ ಬರೀರಿ. ಯಾಕಂದ್ರೆ 800 9ಕ್ಕೆ ಮಾಡ್ಬೇಕಾಗ್ಯದಲ್ಲ. 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಅದ. ಹೌದು, ಎಲ್ಲ ಹಂಗ ವಿಚಾರ ಮಾಡಿ ಮಾಡ್ಬೇಕದ. 100 ನಾ ಬಿಡಿ 10ರ ಸ್ಥಾನಕ್ಕೆ ಮಾಡಿದ್ ನೋಡಿ ನಮಗೂ ತಪ್ಪಾಗ್ತಿರ್ತಾವ. ಬಿಡಿ 10 100 ಅದು 10ರ ಸ್ಥಾನಕ್ಕಾದ್ರೆ ಆ ಅಂಕಿ ಬರಿಬೇಕು. ಈಗ 100ರ ಸ್ಥಾನಕ್ಕೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡ್ರಿ. 100ರ ಸ್ಥಾನಕ್ಕೆ ಮಾಡ್ಬೇಕಾದ್ರೆ ನೀವು ಪ್ರಾರಂಭದಿಂದ 850 ಬರೆದ್ರೆ ಕರೆಕ್ಟ್. 900 ಅದು 800 ಸ್ಥಾನ 850. ಈಗ ನೋಡ್ರಿ, ಬಿಡಿ 10 100 ಈಗ ನಿಮಗೆ ತಿಳಿತು. ನಾನು ಆಗಾಳೆ ಮಾಡಿದ್ದು, ಸಾರಿ 10ರ ಸ್ಥಾನಕ್ಕೆ ಮಾಡಿದ್ದೆ. ಈಗ ನೋಡ್ರಿ, ಬಿಡಿ 10 100 ಆಗದಾಗ ಈಗ ನೀವು 850 ಇಟ್ರಿ ಅಂದ್ರೆ ಈಗ ಇದು 900 ಆಗಿಬಿಡ್ತದೆ. ಆಗ್ತದಿಲ್ಲ ನೋಡಿ. 900 ಆಗ್ಬೇಕಾರೆ 851 852 853 854. ಯಾಕೆ ಹೇಳ್ತಾನಂದ್ರೆ ಇಲ್ಲೇ ನೋಡ್ರಿ. ಯಾಕಂದ್ರೆ ಇದು 900ಕ್ಕೆ ಅಂದಾಜು ಬೆಲೆ ಆಗ್ತದಿಲ್ಲ ನೋಡ್ರಿ. ಇಲ್ಲಿ ತನಕ ನೋಡ್ರಿ, ಬಿಡಿ 10 100 ನೋಡ್ಬೇಕು. ಭಾಳ ಹುಷಾರ್ಲೆ ನೋಡು. 3 ಸ್ಟೆಪ್ ಅವ. ಆಮೇಲೆ 854 ಆಯ್ತು. 1 2 3 4 5. ಈಗ 855
855, 856, 857, 858, 859. ನೋಡ್ಬೇಕು, ಯಾಕಂದ್ರೆ ಭಾಳ ಹುಷಾರಲ್ಲೇ ಮಾಡ್ಬೇಕಿತ್ತು. ಯಾಕಂದ್ರೆ ಅಷ್ಟು ತಿಳ್ಕೊಂಡು ಅಷ್ಟು ಸರಳ ಅಲ್ಲಿದು. ನೋಡ್ರಿ, ನಾನು ಚೆಕ್ ಮಾಡ್ತಂದು 859 ಮಾಡಿ ನೋಡ್ರಿ. ಬಿಡಿ 10 100, ಇಲ್ಲಿ 5 ಅದ ಅಂದ್ರೆ 9 ಆಯ್ತು. ಮುಂದಿನ 0 ಮಾಡೋದು ಕರೆಕ್ಟ್. ಇನ್ನು ಮುಂದಿನದೊಂದು ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡಿ ನನಗೆ ತೋರಿಸ್ರಿ. 850 100ರ ಸ್ಥಾನಕ್ಕೆ 850ರಿಂದ 899 ಭಾಳ ಬರ್ತಾವ. 899, 800. ಒಂದು ಶಾರ್ಟ್ ಮೆಥಡ್ದಾಗ ಮಾಡೋದಂತ. ಏನು ಭಾಳ ಇನ್ನೂ ಭಾಳ ಬರ್ತಾವೆ. 859, 860 ಬರ್ತದೆ. ಭಾಳ ಅಂದ್ರೆ ಶಾರ್ಟ್ ಮೆಥಡ್ದಾಗ ತೊಗೊಂಡು ಬಿಡೋನು ಇರಲಿ. ಅದನ್ನು ಕಂಟಿನ್ಯೂ ಮಾಡಿ ಬಿಡೋನು. 850ರಿಂದ ಎಲ್ಲಿ ತನಕ ಬರ್ತಾವ ಅಂತಂದ್ರೆ 949 ತನಕ ಬರ್ತಾವ. ಯಾಕಂದ್ರೆ ಎಲ್ಲ ಬರ್ಕೋತ ಕೂಡಿದ್ರೆ ಟೈಮ್ ಹೋಗ್ತದೆ. ಎಲ್ಲಿ ತನಕ ಬರ್ತಾವ ನೋಡ್ರಿ? 949 ತನಕ ಬರ್ತಾವ. ಇಷ್ಟು ಅಂಕಿಗಳು ಬರ್ತಾವ ನೋಡ್ರಿ. 850ರಿಂದ 949 ತನಕನೂ 900 ಬರ್ತಾವ. ಯಾಕಂದ್ರೆ ನಾ ಬರಿಬೇಕಂತ ಮಾಡಿದೆ, ಜಾಗ ಸಾಲ ಕಾಣಿಸೋದಿಲ್ಲ, ಇದಕ್ಕೊಂದದಲ್ಲ. ನೀವು 850ರಿಂದ 849 ತನಕ ಬರಿಬೇಕಾಗ್ತದೆ. ಫಸ್ಟ್ದಿಂದ ಮತ್ತು ಒಂದು 10 ಅಂಕಿಗೆ ನೀವು ಮಾಡಿಕೊಂಡು 850ರಿಂದ 949 ತನಕ ಅಂತ ಬರೋದು ಬಿಡ್ರಿ, ನಡೀತದೆ. 17 ಬಿಡಿ 10 100 ಇಲ್ಲಿ ಅಂದಾಜು ಬೆಲೆ ಮಾಡಬೇಕಾದ್ರೆ ಫಸ್ಟ್ದಿಂದ ಲಾಸ್ಟ್ದಿಂದ ಬರೀರಿ. ಏನಾಗ್ತದೆ ನೋಡಿ, ಇಲ್ಲಿ 900 ಒಂದು ಅಂಕಿ ಕಡಿಮೆ ಆಗಿದೆ. ಇಲ್ಲಿ ಏನಾಗ್ತದೆ ನೋಡಿ, ಒಂದು ಅಂಕಿ ಕಡಿಮೆ ಮಾಡ್ರಿ. ಮುಂದೆ ಏನು ಹಚ್ಬೇಕು ನೋಡ್ರಿ 100 ಸ್ಥಾನಕ್ಕೆ. ನನ್ನ ಅಂದಾಜ ನಾ ಕರೆಕ್ಟ್ ವಿಚಾರ ಮಾಡಿನೂ ನೀವು ಮಾಡಿ. ನೋಡಿ 1650, ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡಂತ ಹೇಳಿದಲ್ಲ. 1650ರಿಂದ ಸ್ಟಾರ್ಟ್. 16ರಿಂದ 50ರಿಂದ ಇಲ್ಲಿ ಏನಾಗ್ತದೆ ನೋಡ್ರಿ, 1649 ತನಕ ಬರ್ತದೆ. ನೋಡ್ರಿ, ನೀವು ನಾನು ನಿಮಗೆ ಟೈಮ್ ಕೊಡ್ತದಂತ ಗಣಿತಗಳಿಗೆ. 1650ರಿಂದ ಎಷ್ಟು? 1749 ತನಕ. 1650ರಿಂದ 1749 ಬರ್ತದೆ. 1749 ಅಲ್ಲ, 1749 ಮಾಡಿ ನೋಡ್ರಿ. 1650ರಿಂದ 1749 ಅದು 1700 ತೋರಿಸ್ತದೆ. ಭಾಳ ಹುಷಾರದಿಂದ ಹಾಕ್ಬೇಕು. ಇವೆಲ್ಲ 10ಕ್ಕೆ ಬರ್ತಾವ. ನಿಮಗೆ ಇವು ಬರ್ತಾವ. ಏನು ಹೇಳ್ತಾನವ? 1700 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವ ಅಂಕೆಗಳನ್ನು ಬರೆಯಿರಿ. ಅವಾಗ ಏನು ಬರಿಬೇಕಾಗ್ತದ? 1650ರಿಂದ ಇದು ನೋಡ್ರಿ, 16 ಬಿಡಿ 10 100 ಎಷ್ಟಾಯ್ತು? 1700 ಆಗ್ತದೆ. ಬಿಡಿ 10 100 ನೋಡ್ರಿ ಎಷ್ಟಾಯ್ತು? 1700 ಆಯ್ತಲ್ಲ. ಯಾಕಂದ್ರೆ ಆಗ್ತದ. ಇನ್ನು 49 50 ಆಗ್ತಂದ್ರೆ 1800 ಆಗಿಬಿಡ್ತದ. ಇಷ್ಟು ವಿಚಾರ ಮಾಡಿ ಮಾಡ್ಬೇಕಾಗ್ತದೆ ನೋಡ್ರಿ. ಇಲ್ಲಿ ತನಕ ಆಗ್ತದೆ. ಇದನ್ನೇ ನೀವು ಸಿಂಬಾಲ್ ಕಂಡು ಹಿಡಿಬೇಕು. ಏನು ಕಂಡು ಹಿಡಿಬೇಕು, ಹೆಂಗೆ ಕಂಡು ಹಿಡಿಬೇಕು? 1749 ಇದ್ದದ್ದು ಇಲ್ಲಿ ಒಂದು ಅಂಕಿ ಹೆಚ್ಚು ಮಾಡಿಬಿಟ್ರಿ, ಇದು 1800 ತೋರಿಸ್ಬಿಡ್ತದೆ. ಅದಕ್ಕೆ 1749, 949. 1749 ಲಾಸ್ಟಕ್ಕೆ. ಇದು ಒಂದು ಅಂಕಿ ಇಲ್ಲಿ ಕಡಿಮೆ ಮಾಡೋದು, ಒಂದು ಅಂಕಿ ಹೆಚ್ಚು ಮಾಡಿ ಲಾಸ್ಟಕ್ಕೆ 49 ಮಾಡೋದು. ಇಲ್ಲಿ ಒಂದು ಅಂಕಿ ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಇದೇ ಅಂಕಿ ಲಾಸ್ಟ್ 49 ಇಟ್ಬಿಡೋದು. ಆನ್ಸರ್ ಇಸ್ ಎಂಡ್. ಕೆಲವೊಂದು ಕ್ಲೂಗಳನ್ನು ಹೇಳ್ತಿರ್ತಾನೆ ನಾ ಲಾಸ್ಟಕ್ಕೆ. ಭಾಳ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ, 50 ಹಚ್ಚ್ರಿ. ಆಮೇಲೆ ಇಲ್ಲಿ 17 ಇಟ್ಟು 49 ಮಾಡಿಬಿಡ್ರಿ. ಇಲ್ಲಿ ನೋಡಿ, ಒಂದು ಅಂಕಿ ಕಡಿಮೆ ಮಾಡ್ರಿ, 50 ಹಚ್ಚ್ರಿ.
9 ಇಟ್ಟು 49 ಮಾಡಿಬಿಡ್ರಿ. ಬೇಕಾದಂಥ ಸಂಖ್ಯೆಗಳು ಬಂದ್ರೆ ನಿಮ್ಮ ಉತ್ತರ ಕರೆಕ್ಟ್. ಇಲ್ಲಿದಿಂದ ಇಲ್ಲಿಗೆ ಅಂತ ಅರ್ಥ ಆಗ್ಯದ ನಿಮಗೆ ನೋಡ್ರಿ. 900ರ ಅಂದಾಜು ಬೆಲೆ ಮಾಡಲು 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಸಂಖ್ಯೆಗಳು ಎಷ್ಟು ಅಂದ್ರೆ ಒಂದು ಅಂಕಿ ಕಡಿಮೆ ಮಾಡಿ 850 ಮಾಡ್ರಿ, 949 ಮಾಡಿಬಿಡ್ರಿ. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡಿ 50 ಮಾಡಿಬಿಡ್ರಿ, 1650 ಆಯ್ತು, 1749 ಮಾಡಿಬಿಡ್ರಿ. ಎಲ್ಲ ಅಂಕಿಗಳು ಮುಗಿದು ಸರಳ ಕ್ಲೀವ್ ಇದು ಎಲ್ಲರಿಗೂ ತಿಳಿತಂತ ಅರ್ಥ ಆಗ್ಯದ. ಇವು ಅಂದಾಜು ಬೆಲೆ ಮಾಡೋದೆಲ್ಲ ಏನಾರು ತಪ್ಪಾಗಿದ್ರೆ ಹೇಳಾಗ ಹೆಚ್ಚು ಕಡಿಮೆ ನೋಡ್ರಿ, ಕರೆಕ್ಟ್ ಮಾಡ್ಕೋರಿ. ನಂದು ಅಂದಾಜು ಕರೆಕ್ಟ್ ಅನ್ಸದ ನೋಡ್ತಂದ. ಇವು ಸಣ್ಣವ, ಇವು ನಿಮಗೆ ಮಾಡ್ಲಿಕ್ಕೆ ಬಂತು. ಈಗ ನಾನು ಒಂದು ವಿಚಾರ ಮಾಡ್ತೀನಿ. ಬಿಡಿ 10ರ ಸ್ಥಾನಕ್ಕೆ 85, ಲಾಸ್ಟಕ್ಕೆ 94. ಆ 10ರ ಸ್ಥಾನದಾಗ ಸರಳ ಸಿಗ್ತದೆ. 100 ಸ್ಥಾನಕ್ಕೆ ಒಂದು ಸ್ವಲ್ಪ ಟಫ್ ಹೋಗ್ತದ. ಸರಿಯಾಗಿ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ, ಚೆಕ್ ಮಾಡ್ಕೋರಿ ಕರೆಕ್ಟ್ ಅದನ್ನ ಇಲ್ಲ ನೋಡ್ಕೊಂಡಿಂದ ನಿಮ್ಮ ಗಣಿತಗಳನ್ನ ಮ್ಯೂಟ್ ಮಾಡಿ ಇದನ್ನ ಮಾಡ್ರಿ. ನೋಡು ಫೇರ್ದಾಗ ಬರ್ಕೋರಿ. ಈಗ ವಿದ್ಯಾರ್ಥಿಗಳೆಲ್ಲರೂ ಫೇರ್ದಾಗ ಬರ್ಕೋರಿ. ಮತ್ತೇನ್ರಿ ಏನು ತಪ್ಪಿದ್ರು ನಾವು ಫೋನ್ ಮಾಡಿ ಹೇಳ್ರಿ.